ರಹೀಂ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆ ಪ್ರಭುವಿನ ಅನಂತಾನಂತ ಅನುಗ್ರಹಗಳು ಮನುಷ್ಯ ಮಾರ್ಗದರ್ಶನಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟ ಸಕಲ ಪ್ರವಾದಿಗಳ ಮೇಲೆ ವರ್ಷಿಸುತ್ತಿರಲಿ, ಸಜ್ಜನರ ಮೇಲೆ ವರ್ಷಿಸುತ್ತಿರಲಿ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ದಿವಾನ್ ಕೇಶವ್ ಭಟ್ ಅವರೇ, ಈಗಾಗಲೇ ತಮ್ಮ ಅಮೂಲ್ಯ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಗೌರವಾನ್ವಿತ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರೇ, ಅದೇ ರೀತಿ ಫಾದರ್ ರೂಪೇಶ್ ಮಾಡ್ತಾ ಅವರೇ ಮತ್ತು ಜನಾಬ್ ಸಾಲೆ ಮೊಹಮ್ಮದ್ ಸಾಹಬ್ ಅವರೇ ಮತ್ತು ಇಲ್ಲಿ ಒಟ್ಟು ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ಸರ್ವಶಕ್ತನ ಅನುಗ್ರಹಗಳು ನಿಮ್ಮೆಲ್ಲರ ಮೇಲೆ ಇರಲಿ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಯಿತು. ಇಬ್ಬರು ದೊಡ್ಡ ವಿದ್ವಾಂಸರನ್ನು ಕೇಳುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತು. ಅವರ ಅಮೂಲ್ಯವಾದ ವಿಚಾರಗಳನ್ನು ಕೇಳುವಂಥ ಅವಕಾಶ ಸಿಕ್ಕಿತು. ಸದ್ಭಾವನಾ ವೇದಿಕೆಯ ಕಾರ್ಯಕ್ರಮಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಲವಾರು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ವಿವಿಧ ಧರ್ಮಗಳ ಹಬ್ಬಗಳ ಸಂದರ್ಭದಲ್ಲಿ ಆ ಹಬ್ಬಗಳ ಹಿನ್ನೆಲೆಯನ್ನು ಪರಿಚಯಪಡಿಸುವಂತಹ ಒಂದು ಕಾರ್ಯಕ್ರಮ. ಹಬ್ಬದಲ್ಲಿ ಏನು ಸಂದೇಶಗಳಿವೆ ಇದನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ಅವಕಾಶ ಇಂತಹ ಕಾರ್ಯಕ್ರಮಗಳ ಮೂಲಕ ಅವರು ಮಾಡ್ತಾ ಇದ್ದಾರೆ. ಇದರ ಮೂಲಕ ನಮ್ಮ ತಿಳುವಳಿಕೆ ಹೆಚ್ಚಾಗ್ತದೆ, ಪರಸ್ಪರ ಸಂಬಂಧ ಗಟ್ಟಿಯಾಗ್ತದೆ. ಇಲ್ಲಿ ಸಿಗುವಂತಹ ಸಂದೇಶಗಳು ನಮಗೆ ಇನ್ನಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೇರಣೆಯಾಗ್ತದೆ. ಈ ನಿಟ್ಟಿನಲ್ಲಿ ನಿಜವಾಗಿಯೂ ಇಲ್ಲಿ ಕೇಳಿದಂತಹ ಒಳ್ಳೆಯ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುತ್ತೇವೆಂದಾದರೆ ಅದು ಈ ಕಾರ್ಯಕ್ರಮದ ಸಾರ್ಥಕತೆಗಿರುವಂತಹ ಸಾಕ್ಷಿಯಾಗಿರ್ತದೆ. ಹಬ್ಬ ಅಂತ ಹೇಳುವಾಗ ಇತ್ತೀಚಿನ ದಿನಗಳಲ್ಲಿ ಅದು ಕೆಲವೊಮ್ಮೆ ಒಂದು ಭೀತಿಯ ವಾತಾವರಣವನ್ನು ಸೃಷ್ಟಿಸುವುದಿದೆ. ಅದು ಹಬ್ಬದ ಆಚರಣೆಯ ತಪ್ಪಲ್ಲ. ಪ್ರತಿಯೊಂದು ಧರ್ಮದಲ್ಲಿ ಇರುವಂತಹ ಹಬ್ಬಗಳಿಗೆ ಅದರದೇ ಆದಂತಹ ಹಿನ್ನೆಲೆ ಇರ್ತದೆ, ಅದರದೇ ಆದಂತಹ ಕೆಲವು ಸಂದೇಶಗಳಿರ್ತದೆ. ಆದರೆ ಈ ಧರ್ಮದ ಜೊತೆಗೆ ಕೋಮುವಾದ ಸೇರಿಕೊಂಡಾಗ ಅದು ಕೆಲವೊಮ್ಮೆ ಈ ಹಬ್ಬದ ಸಂಭ್ರಮ ಎನ್ನುವಂತಹದ್ದು ಇನ್ನೊಬ್ಬರ ನೆಮ್ಮದಿಯನ್ನು ಕೆಡಿಸಲಿಕ್ಕೆ ಕಾರಣ ಆಗಿಬಿಡ್ತದೆ. ಇಂತಹ ಭೀತಿಯ ವಾತಾವರಣವನ್ನು ಉಂಟು ಮಾಡುವ ಹಬ್ಬಗಳು ನಮ್ಮದಾಗಬಾರದು. ನಾವೆಲ್ಲ ಅವರವರ ಧರ್ಮವನ್ನು ಪ್ರೀತಿಸುವವರು, ಪ್ರತಿಯೊಬ್ಬರಿಗೂ ಕೂಡ ಅವರವರ ಧರ್ಮದ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯೊಂದಿಗೆ ಧರ್ಮದ ಮೌಲ್ಯಗಳನ್ನು ಪಾಲನೆ ಮಾಡುತ್ತಾ ಹಬ್ಬಗಳ ಆಚರಣೆ ಆದರೆ ಅದರಿಂದಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗುವುದಿಲ್ಲ, ಜನರು ಭೀತಿ ಪಡಬೇಕಾದಂತಹ ಅಗತ್ಯ ಬರುವುದಿಲ್ಲ. ಇಲ್ಲಿ ಇರುವಂತಹ ಪ್ರತಿಯೊಬ್ಬ ಹಿಂದೂ ಧರ್ಮದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡರೆ, ಇಲ್ಲಿರುವಂತಹ ಕ್ರೈಸ್ತ ಧರ್ಮದ ಮೌಲ್ಯಗಳನ್ನು ಅವರು ಮೈಗೂಡಿಸಿಕೊಂಡರೆ, ಮುಸ್ಲಿಮರು ಇಸ್ಲಾಂ ಧರ್ಮದ ಮೌಲ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ. ಖಂಡಿತವಾಗಿಯೂ ಸಮಾಜದಲ್ಲಿ ಸೌಹಾರ್ದತೆ ಉಂಟಾಗ್ತದೆ. ನಾವು ನಿಜವಾಗಿ ಇಂತಹ ಕಾರ್ಯಕ್ರಮಗಳ ಮೂಲಕ ಪರಸ್ಪರ ವಿಚಾರಗಳನ್ನು ಅರಿಯುವ ಮೂಲಕ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ನಾವು ಇಲ್ಲಿ ಸೇರಿರುವವರು ಮಾತ್ರ ಅಲ್ಲ, ನಾವು ಇಲ್ಲಿ ಸಿಗುವಂತಹ ಸಂದೇಶವನ್ನು ನಮ್ಮ ಮನೆ ಮಂದಿಗೆ ತಲುಪಿಸಬೇಕು, ನಮ್ಮ ಮಿತ್ರರಿಗೆ ತಲುಪಿಸಬೇಕು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ನಾವು ಪ್ರತಿಯೊಬ್ಬರೂ ಸಹಕರಿಸಬೇಕು. ಇಸ್ಲಾಮಿನಲ್ಲಿ 2 ಹಬ್ಬಗಳಿವೆ.
ಒಂದು ಈದ್ ಉಲ್ ಫಿತ್ರ್ ಮತ್ತು ಈದ್ ಉಲ್ ಅದ್ಹಾ ಅಂತ ಹೇಳುವಂತಹದ್ದು. ಒಂದನೆಯದು ನಾವು ಪವಿತ್ರ ರಂಜಾನ್ ತಿಂಗಳಿನ ಉಪವಾಸ ವ್ರತವನ್ನು ಆಚರಿಸಿದ ಬಳಿಕ ಆಚರಿಸುವಂತಹ ಹಬ್ಬ ಅದು. ರಂಜಾನ್ ಉಪವಾಸ ವ್ರತ ಅಂತೇಳಿ ತಾವೆಲ್ಲ ತಿಳಿದಿರಬಹುದು. ಬೆಳಗಿನಿಂದ ಸಾಯಂಕಾಲ ತನಕ ಸುಮಾರು 13-14 ಗಂಟೆಗಳ ಕಾಲ ಅನ್ನಪಾನೀಯವನ್ನು ಸಂಪೂರ್ಣವಾಗಿ ತೊರೆದು ನಿರ್ವಹಿಸುವಂತಹ ಒಂದು ಆರಾಧನಾ ಕರ್ಮ. ಅದರಲ್ಲಿ ಅನ್ನಪಾನೀಯಗಳನ್ನು ಮಾತ್ರ ತೊರೆಯುವುದಲ್ಲ, ನಮ್ಮ ಎಲ್ಲ ಕೆಟ್ಟ ಗುಣಗಳನ್ನು ಕೂಡ ನಾವು ತೊರೆಯುವಂತಹ ಒಂದು ತರಬೇತಿಯಾಗಿದೆ ಆ ತಿಂಗಳಿನಲ್ಲಿ ನಡೆಯುವಂಥದ್ದು. ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಿಸಬೇಕಾಗ್ತದೆ, ಮನಸ್ಸನ್ನು ಶುದ್ಧಿಗೊಳಿಸಬೇಕಾಗ್ತದೆ. ಮನಸ್ಸಿನಲ್ಲಿ ಕಲ್ಮಶ ಉಂಟಾಗಿದ್ದರೆ ಅದು ಅವನ ಕರ್ಮಗಳ ಮೂಲಕ ಪ್ರತ್ಯಕ್ಷವಾಗ್ತದೆ, ಅವನ ಚಟುವಟಿಕೆಗಳಲ್ಲಿ ಪ್ರಕಟ ಆಗ್ತದೆ, ಅದರ ಮೂಲಕ ಸಂಬಂಧಗಳು ಕೆಡುತ್ತದೆ. ಆದ್ದರಿಂದ ವಿಶೇಷವಾಗಿ ಒತ್ತು ಕೊಡಲ್ಪಟ್ಟಿರುವಂತಹ ಒಂದು ವಿಚಾರ ಅಂತ ಹೇಳುವಂತಹದ್ದು ನಮ್ಮ ಸ್ವಭಾವ ಗುಣಗಳು ಅದು ಉತ್ತಮ ಆಗಬೇಕು, ಸಂಬಂಧಗಳು ಬಲಿಷ್ಠ ಆಗಬೇಕು, ಪರಸ್ಪರನ್ನು ಗೌರವಿಸುವಂತಹ ಒಂದು ವಾತಾವರಣ ಇರಬೇಕು, ಸಮಾಜದ ನೆಮ್ಮದಿಯನ್ನು ಕೆಡಿಸುವಂತಹ ಯಾವುದೇ ಕೆಲಸಗಳನ್ನು ಮಾಡಬಾರ್ದು. ಇದಕ್ಕೆಲ್ಲ ತರಬೇತಿ ನೀಡುವಂತಹ ಒಂದು ಮುಖ್ಯವಾದಂತಹ ಒಂದು ಆರಾಧನಾ ಕರ್ಮ. ಅದೇ ಸಂದರ್ಭದಲ್ಲಿ ಬಡವನ ಹಸಿವೆಯನ್ನು ಕೂಡ ತಿಳಿಯುವಂತಹ ಒಂದು ಅವಕಾಶ ಶ್ರೀಮಂತನಿಗೂ ಕೂಡ ಸಿಗುವಂತಹ ಒಂದು ಸಂದರ್ಭ. ಬಡವರ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಬೇಕು. ಬಡವನಿಗೆ ಸಹಾಯ ಮಾಡುವಾಗ ಅವನ ಧರ್ಮವನ್ನು ನೋಡಬೇಕಾದ ಅಗತ್ಯ ಇಲ್ಲ, ಅವನ ಜಾತಿಯನ್ನು ನೋಡಬೇಕಾದಂತಹ ಅಗತ್ಯ ಇಲ್ಲ. ಬಡವನ ಬಡತನವನ್ನು ನೀಗಿಸಲಿಕ್ಕಾಗಿ ತನ್ನಿಂದ ಏನು ಸಾಧ್ಯವೋ ಅದನ್ನು ಮಾಡಬೇಕು. ಆದ್ದರಿಂದಲೇ ಹಬ್ಬದ ದಿನದಂದು ವಿಶೇಷವಾಗಿ ಹಬ್ಬದ ಆಚರಣೆಗೆ ಹೋಗುವುದಕ್ಕಿಂತ ಮುಂಚೆ ಒಬ್ಬನ ಮೇಲೆ ಕಡ್ಡಾಯವಾಗಿರುವಂತಹ ಒಂದು ಕರ್ಮ ಅಂತ ಹೇಳುವಂತಹದ್ದು ಅವತ್ತು ಬಡಬಗ್ಗರಿಗೆ ಆಹಾರವನ್ನು ತಲುಪಿಸುವಂಥದ್ದು. ಅವನ ಹಬ್ಬದ ಆಚರಣೆಗೆ ಮನೆಯಿಂದ ಹೊರಡುವುದಕ್ಕಿಂತ ಮುಂಚೆ ಈ ಕೆಲಸವನ್ನು ಅವನು ಮಾಡಬೇಕು, ಅದನ್ನು ಕಡ್ಡಾಯಗೊಳಿಸಲಾಗಿದೆ. ಅದೇ ರೀತಿಯ ಒಂದು ಪ್ರಮುಖವಾದಂತಹ ಒಂದು ಆರಾಧನಾ ಕರ್ಮ ಅಂತ ಹೇಳಿರುವಂತಹದ್ದು ಆರಂಭದಲ್ಲಿ ಅಧ್ಯಕ್ಷರು ಹೇಳಿದರು. ಅದರ ಬಗ್ಗೆ ಝಕಾತ್ ಅಂತ ಹೇಳುವಂತಹದ್ದು ಶ್ರೀಮಂತನ ಸಂಪತ್ತಿನಲ್ಲಿ ಒಂದಂಶ ಅದು ಬಡಬಗ್ಗರಿಗೆ ಸೇರಿದ್ದು, ಅದನ್ನು ನೀಡುವ ಮೂಲಕ ಅವನು ತನ್ನ ಸಂಪತ್ತನ್ನು ಶುಚಿಗೊಳಿಸಬೇಕು ಎನ್ನುವಂತಹದ್ದಾಗಿದೆ. ಇನ್ನೊಂದು ಹಬ್ಬ ನಮ್ಮಲ್ಲಿರುವಂತಹದ್ದು ಈದ್ ಉಲ್ ಅದ್ಹಾ ಅಂತ ಹೇಳುವಂಥದ್ದು ಬಲಿದಾನದ ಹಬ್ಬ ಅಂತ ಹೇಳಲಾಗ್ತದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಥವಾ ಬೈಬಲ್ನಲ್ಲಿ ಅಬ್ರಹಾಂ ಅಂತ ಹೇಳಿ ಅವರ ಹೆಸರು ಪ್ರಸ್ತುತಪಡಿಸಲಾಗಿದೆ. ಅವರು ಮತ್ತು ಅವರ ಕುಟುಂಬದ ತ್ಯಾಗ ಸಂಪೂರ್ಣವಾದಂತಹ ಜೀವನವನ್ನು ನೆನಪಿಸುವಂತಹದ್ದು. ಅವರ ಪತ್ನಿ ಅವರು ಅನುಭವಿಸಿದಂತಹ ತ್ಯಾಗವನ್ನು ಸಂಕೇತಿಸುವಂತಹ ಆರಾಧನಾ ಕರ್ಮಗಳನ್ನು ನಿಶ್ಚಯಿಸಿಕೊಡಲಾಗಿದೆ. ನಾವು ಇಲ್ಲಿ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು ವಿಶ್ವದ ನಾನಾ ಭಾಗಗಳಿಂದ ಮಕ್ಕಾದಲ್ಲಿ ಒಟ್ಟು ಸೇರಿ ಅಲ್ಲಿ ನಿರ್ವಹಿಸುವಂತಹ ಕರ್ಮಗಳಲ್ಲಿ ಆ ಮಹಿಳೆ ನಿರ್ವಹಿಸಿದಂತಹ ಅನುಭವಿಸಿದಂತಹ ತ್ಯಾಗವನ್ನು ನೆನಪಿಸುವಂತಹ ಕರ್ಮಗಳು ಅದರೊಟ್ಟಿಗೆ ಸೇರಿಕೊಂಡಿದೆ. ದೇವನು ಮನುಷ್ಯನು ಮಾಡುವಂತಹ ಸತ್ಕರ್ಮಗಳಿಗೆ ವಿಶೇಷವಾದಂತಹ ಪರಿಗಣನೆಯನ್ನು ನೀಡುತ್ತಾನೆ, ಅದಕ್ಕೆ ಪ್ರತಿಫಲವನ್ನು ನೀಡುತ್ತಾನೆ. ಧರ್ಮ ಅಂತ ಹೇಳುವಂತಹದ್ದು ಅದು ಹಿತಾಕಾಂಕ್ಷೆ ಅಂತ ಪ್ರವಾದಿಯವರು ಕಲಿಸಿಕೊಟ್ಟು. ಧರ್ಮ ಅಂತ ಹೇಳಿದರೆ ಕೇವಲ ಕೆಲವು ಆರಾಧನಾ ಕರ್ಮಗಳು ಮಾತ್ರ ಅಲ್ಲ, ಹಿತಾಕಾಂಕ್ಷೆ, ಎಲ್ಲರಿಗೂ ಹಿತವನ್ನು ಬಯಸುವಂತಹ ಗುಣವನ್ನು ಹೊಂದಿರಬೇಕು ನಾವು. ಅದು ಧರ್ಮದ ಪಾಲನೆ. ಧರ್ಮ ನಿರಾಕರಣೆ ಯಾವುದು ಅಂತ ಕುರಾನ್ ಹೇಳಿತು. ಒಂದು ಕಡೆ ಅವನು ಯಾರು ಅಂತ ಹೇಳಿದರೆ ಅನಾಥರಿಗೆ ಆಹಾರ, ಇದು ದರಿದ್ರರಿಗೆ ಬಡವರಿಗೆ ಆಹಾರ ನೀಡುವುದಕ್ಕೆ ಪ್ರೇರೇಪಿಸದವನು ಅಂತ ಹೇಳಿ. ಅವನು ಸ್ವತಃ ನೀಡುವುದಿಲ್ಲ ಎಂದು ಮಾತ್ರ ಅಲ್ಲ, ಇತರರಿಗೆ ಬಡವರಿಗೆ ಆಹಾರ ನೀಡುವುದಕ್ಕೆ ಪ್ರೇರೇಪಿಸುವುದಿಲ್ಲ ಅಂತ ಹೇಳಿ. ಅದೇ ರೀತಿ ಅನಾಥರನ್ನು ಹೊರದಬ್ಬುವಂತಹ ವ್ಯಕ್ತಿ, ಅನಾಥರ ಮೇಲೆ ಅಕ್ರಮ ದೌರ್ಜನ್ಯಗಳನ್ನು ಎಸಗುವಂತಹ ವ್ಯಕ್ತಿ, ಮತ್ತೊಂದು ಪರೋಪಕಾರದ ಗುಣ ಇಲ್ಲದಂತಹ ವ್ಯಕ್ತಿ, ಇವನು ಧರ್ಮವನ್ನು ನಿರಾಕರಿಸುವವನು ಅಂತ ಕುರ್ಆನ್ ಒಂದು ಕಡೆ ಹೇಳಿತ್ತು. ಆದ್ದರಿಂದ ಎಲ್ಲರ ಬಗ್ಗೆಯೂ ಕೂಡ ಒಂದು ಹಿತಚಿಂತನೆಯನ್ನು ಬಯಸುವಂತಹ ಆ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಧರ್ಮದ ಆಚರಣೆಯಾಗಬೇಕು ಅಂತೇಳಿ ಕುರ್ಆನ್ ಕಲಿಸಿಕೊಡುವಂತಹದ್ದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಉದಾಹರಣೆಯನ್ನು ಕೊಟ್ಟರು. ಒಬ್ಬ ಕೃಷಿಕ, ಯಶಸ್ವಿ ಕೃಷಿಕ, ಅವನು ಕೃಷಿ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಅವನ
ಕೃಷಿಯಲ್ಲಿ ಫಲ ಸಿಗುವಂತಹ ಒಂದು ಯಶಸ್ವಿ ಕೃಷಿಕನ ಉದಾಹರಣೆ ಹೇಳ್ತಾರೆ ಪ್ರವಾದಿಯವರು. ಆ ಕೃಷಿಕ ಮಾಡುವುದೇನು ಅಂತ ಹೇಳಿದರೆ, ಅವನು ಕೃಷಿ ಮಾಡಲಿಕ್ಕಾಗಿ ಒಳ್ಳೆಯ ತಳಿಯ ಬೀಜಗಳನ್ನು ಖರೀದಿಸ್ತಾನೆ. ಆ ಬೀಜಗಳನ್ನು ತಂದು ಮೊದಲನೇದಾಗಿ ಅವನು ಮಾಡುವುದೇನು ಅಂತ ಹೇಳಿದರೆ, ತನ್ನ ನೆರೆಕರೆಯಲ್ಲಿರುವಂತಹ ಆ ವ್ಯಕ್ತಿಗಳಿಗೆ ಈ ಒಳ್ಳೆಯ ತಳಿಯ ಬೀಜಗಳನ್ನು ಅವನು ಹಂಚುತ್ತಾನೆ. ಅದರ ಮೂಲಕ ಅವರು ಕೃಷಿ ಮಾಡಬೇಕು. ಹಾಗೆ ಅವರು ಕೃಷಿ ಮಾಡಿದಾಗ ಅವರು ಈ ಒಳ್ಳೆಯ ತಳಿಯ ಬೀಜಗಳನ್ನು ಅಲ್ಲಿ ಬಿತ್ತಿ ಕೃಷಿ ಮಾಡುವಾಗ ಅಲ್ಲಿ ಒಳ್ಳೆಯ ಕೃಷಿ ಉಂಟಾಗ್ತದೆ. ಅಲ್ಲಿ ಒಳ್ಳೆಯ ಕೃಷಿ ಉಂಟಾಗುವಾಗ ಇವನ ಹೊಲದಲ್ಲಿಯೂ ಕೂಡ ಒಳ್ಳೆಯ ಕೃಷಿ ಉಂಟಾಗ್ತದೆ. ಕೃಷಿಯ ವಿಶೇಷತೆವೇನಂತ ಹೇಳಿದರೆ, ಹತ್ತಿರದ ಕೃಷಿಗೆ ಏನಾದರೂ ರೋಗ ತಗಲಿದರೆ ಅದು ಅದರ ಹತ್ತಿರದ ಕೃಷಿಗೆ ಕೂಡ ಹಬ್ಬಿಬಿಡುತ್ತದೆ. ಆದ್ದರಿಂದ ಒಳ್ಳೆಯ ತಳಿಯ ಬೀಜಗಳು ಅವನು ಬಿತ್ತಿದರೆ ಅದರ ಪ್ರಯೋಜನ ನಮ್ಮ ಕೃಷಿಗೂ ಬರುತ್ತದೆ. ಈ ರೀತಿ ನಾವು ಬೆಳೆಯಬೇಕು, ಇತರರು ಬೆಳೆಯಬೇಕು ಎನ್ನುವಂತಹ ಒಂದು ಮನಸ್ಥಿತಿಯೊಂದಿಗೆ ಮುಂದುವರಿಯುವಂತಹ ಒಂದು ಉದಾಹರಣೆ ಪ್ರವಾದಿಯವರು ಹೇಳಿದ್ದು. ಅದೇ ರೀತಿ ನಾವು ಪ್ರತಿಯೊಬ್ಬರೂ ಹೊಣೆಗಾರಿಕೆಯುಳ್ಳವರಾಗಿದ್ದೇವೆ. ನಮ್ಮ ಸಮಾಜ ಹಾಳಾಗ್ತಾ ಇದೆ. ಹಲವಾರು ವಿಷಯಗಳು ಬಂತು ಇಲ್ಲಿ. ಯಾವ ರೀತಿ ನಮ್ಮ ಸಂಬಂಧಗಳು ಹದಗೆಡ್ತಾ ಇದೆ, ಪರಸ್ಪರ ಅಪನಂಬಿಕೆಗಳು ಉಂಟಾಗ್ತಾ ಇದೆ. ಇದರಿಂದಾಗಿ ಸಮಾಜದಲ್ಲಿ ಅನಾಹುತ ಉಂಟಾಗ್ತಾ ಇದೆ, ಅಶಾಂತಿ ಹರಡುತ್ತಾ ಇದೆ. ನಾವು ಸುಮ್ಮನೆ ಕುಳಿತುಕೊಳ್ಬೇಕಾದವರಲ್ಲ. ನಮ್ಮ ದೇಶ ಹಾಳಾಗುವಾಗ, ನಮ್ಮ ಸಮಾಜ ಹಾಳಾಗುವಾಗ ನಾವೆಲ್ಲ ಜವಾಬ್ದಾರಿಕೆಯುಳ್ಳಂತಹ ವ್ಯಕ್ತಿಗಳು, ಧರ್ಮವನ್ನು ಪ್ರೀತಿಸುವವರು, ಶಾಂತಿಯನ್ನು ಬಯಸುವವರು. ನಾವು ಇಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುವುದಕ್ಕಾಗಿ ಕೆಲಸ ಮಾಡಬೇಕಾದಂಥ ಹೊಣೆಗಾರಿಕೆಯುಳ್ಳವರು. ಪ್ರವಾದಿಯವರು ಅದಕ್ಕೆ ಒಂದು ಹಡಗಿನ ಉದಾಹರಣೆಯನ್ನು ನೀಡಿದರು. ಒಂದು ಹಡಗಿನಲ್ಲಿ ಕೆಲವರು ಸಂಚರಿಸ್ತಾ ಇದ್ದಾರೆ. ಅದರಲ್ಲಿ ಮೇಲಂತಸ್ತಿನಲ್ಲಿ ಕೆಲವರು ಸಂಚರಿಸ್ತಾ ಇದ್ದಾರೆ, ಕೆಳಗಿನ ಅಂತಸ್ತಿನಲ್ಲಿ ಕೆಲವರು ಇದ್ದಾರೆ. ಈ ಕೆಳಗಿನ ಅಂತಸ್ತಿನಲ್ಲಿರುವವರು ನೀರಿಗೆ ಬೇಕಾಗಿ ಮೇಲಿನ ಅಂತಸ್ತಿಗೆ ಬರಬೇಕು. ಆಗ ಕೆಳಗಿನ ಅಂತಸ್ತಿನವರು ಹೀಗೆ ಆಲೋಚನೆ ಮಾಡ್ತಾರೆ, ನಾವು ಯಾಕೆ ಪ್ರತಿ ಸಂದರ್ಭದಲ್ಲಿಯೂ ಕೂಡ ನೀರಿನ ಅಗತ್ಯಕ್ಕಾಗಿ ಮೇಲಿನ ಅಂತಸ್ತಿಗೆ ಯಾಕೆ ಹೋಗಬೇಕು? ನಾವು ಅದಕ್ಕೆ ಬದಲಾಗಿ ಇಲ್ಲಿಯೇ ಈ ಹಡಗಿನಲ್ಲಿ ಒಂದು ತೂತು ಮಾಡಿಬಿಟ್ರೆ ನಾವು ಇಲ್ಲಿ ಸುಲಭದಿಂದ ನೀರು ತಗೊಳ್ಬೋದಲ್ವಾ ಅಂತ ಹೇಳಿ ಈ ತಮ್ಮ ನಿರ್ಧಾರವನ್ನು ಅವರು ಮೇಲಿನ ಅಂತಸ್ತಿನವರಿಗೆ ತಿಳಿಸಿದಾಗ, ಅವರು ಒಂದು ವೇಳೆ ಕೆಳಗಿನ ಅಂತಸ್ತಿನವರು ತೆಗೆದುಕೊಂಡಂತಹ ತೀರ್ಮಾನವನ್ನು ಬದಲಿಸುವುದಕ್ಕಾಗಿ ಅವರಲ್ಲಿ ಕೇಳಿಕೊಳ್ಳದೇ ಇದ್ದರೆ, ಅವರನ್ನು ಅದರಿಂದ ತಡೆಯದೇ ಇದ್ದರೆ, ಅವರು ಒಂದು ವೇಳೆ ಹಡಗನ್ನು ಹಾಗೆ ತೂತು ಮಾಡಿ ನೀರನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದರೆ, ಅದರ ಮೂಲಕ ಆ ಕೆಳಗಿನ ಅಂತಸ್ತಿನಲ್ಲಿರುವವರು ಮಾತ್ರ ಮುಳುಗುವುದಲ್ಲ, ಮೇಲಿನ ಅಂತಸ್ತಿನಲ್ಲಿರುವವರು ಕೂಡ ಮುಳುಗಿಬಿಡುತ್ತಾರೆ. ಇದು ನಮ್ಮ ಸಮಾಜದ ಸ್ಥಿತಿ. ಆದ್ದರಿಂದ ಕೆಟ್ಟು ಹೋಗುವಂತಹ ಸಮಾಜದ ಬಗ್ಗೆ ನಮಗೆ ನಿಶ್ಚಿಂತರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಬಗ್ಗೆ ಕಳೆಯುಳ್ಳವರು, ನಿಜವಾಗಿ ಧರ್ಮವನ್ನು ಪ್ರೀತಿಸುವಂತಹ ವ್ಯಕ್ತಿಗಳು, ಧರ್ಮದಲ್ಲಿ ಎಂದೂ ಕೋಮುವಾದ ಸೇರಲಿಕ್ಕೆ ಅವರು ಬಿಡಲಿಕ್ಕಿಲ್ಲ. ಕೋಮುವಾದದಿಂದಾಗಿ ಧರ್ಮದ ಮೌಲ್ಯಗಳು ನಾಶವಾಗ್ತದೆ. ಸತ್ಯ, ನ್ಯಾಯಪಾಲನೆ ಎಲ್ಲ ಧರ್ಮದ ಮುಖ್ಯ ಮೌಲ್ಯಗಳು. ಕೋಮುವಾದದಿಂದ ಇದೆಲ್ಲ ನಾಶವಾಗಿ ಬಿಡುತ್ತದೆ. ಅದರ ಅರ್ಥ ಧರ್ಮ ನಾಶವಾಗಿ ಬಿಡುತ್ತದೆ ಅಂತ ಹೇಳುವಂಥ. ಆದ್ದರಿಂದ ಪ್ರತಿಯೊಬ್ಬರು ಅವರವರ ಧರ್ಮದಲ್ಲಿ ಇಂತಹ ಚಿಂತನೆಗಳು ಬರುವುದರಿಂದ ತಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದಕ್ಕೆ ಕಲಿಸಿದಂತಹ ಒಂದು ತತ್ವ, ನಿನ್ನ ಸಹೋದರ ಅವನು ಅಕ್ರಮಿಯಾದಾಗಲೂ ಆಕ್ರಮಿಸಲ್ಪಡುವಾಗಲೂ ನೀನು ಅವರಿಗೆ ನೆರವೇಗಬೇಕು ಅಂತ ಹೇಳಿದರು ಪ್ರವಾದಿಯವರು. ಒಬ್ಬನು ಆಕ್ರಮಿಸಲ್ಪಡುವಾಗ ಅವನಿಗೆ ನೆರವಾಗುವುದು ನಮಗೆ ಅರ್ಥ ಆಗ್ತದೆ. ಆದರೆ ಅವನು ಅಕ್ರಮಿಯಾದಾಗ ನೆರವಾಗುವುದು ಹೇಗೆ ಅಂತ ಪ್ರವಾದಿಯವರಲ್ಲಿ ಅನುಯಾಯಿಗಳು ಪ್ರಶ್ನಿಸಿದರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಬ್ಬನು ಅಕ್ರಮ ಮಾಡುವಾಗ ಅವನನ್ನು ಅಕ್ರಮದಿಂದ ತಡೆಯುವುದು, ಇದು ನೀವು ಅವನಿಗೆ ಮಾಡುವಂತಹ ದೊಡ್ಡ ಒಂದು ಸಹಾಯ ಅಂತ ಹೇಳಿದ್ದು ಪ್ರವಾದಿಯವರು. ಅವನನ್ನು ಅಕ್ರಮದಿಂದ ತಡೆಯಬೇಕು. ಆದ್ದರಿಂದ ನನಗೆ ಒಬ್ಬನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ, ಆದರೆ ನನ್ನವನು ಅಂತ ನಾನು ಒಬ್ಬನ ಬಗ್ಗೆ ನಾನು ಅವನನ್ನು ಪ್ರೀತಿಸ್ತೇನೆ ಅಂತ ಹೇಳಿ, ಆದರೆ ನಾವು ಮೊದಲು ಮಾಡಬೇಕಾದಂತಹ ಕೆಲಸ, ಅವನು ಸಮಾಜದಲ್ಲಿ ಏನಾದರೂ ಅನಾಹುತವನ್ನು ತಂದೊಡ್ತಾನೆ ಅಂತ ಹೇಳಿ ಆದರೆ, ಸಮಾಜದಲ್ಲಿ ಏನಾದರೂ ಆತ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆದರೆ, ಅವನನ್ನು ಅದರಿಂದ ತಡೆಯುವಂತಹ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂಥದ್ದು. ಹಾಗೆ ನಮಗೆ ಧರ್ಮ ಕಲಿಸಿಕೊಡುವಂತಹದ್ದು ಪರಸ್ಪರ ಪ್ರೀತಿ, ಶಾಂತಿ, ಸೌಹಾರ್ದತೆ. ಇತಿಹಾಸದಲ್ಲಿ ಬಂದಂತಹ ಪ್ರವಾದಿಗಳು ನೀಡಿದಂತಹ ಸಂದೇಶ ಅದು. ಭೂಮಿಯಲ್ಲಿ ಅಶಾಂತಿಯನ್ನುಂಟು ಮಾಡಬೇಡಿ, ಭೂಮಿಯ ಶಾಂತಿಯನ್ನು ಕದಡಬೇಡಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಬಗ್ಗೆ ನಾನು ಪ್ರಸ್ತುತಪಡಿಸಿದೆ.
ಅವರಿಗಿದ್ದಂತಹ ಒಂದು ಕನಸು, ನಾನು ಕಟ್ಟಿ ಬೆಳೆಸುವಂತಹ ಸಮಾಜ ಅದು ಶಾಂತಿಯಿಂದ ಕೂಡಿದ್ದಾಗಿರಬೇಕು ಅಂತ ಅವರು ದೇವನಲ್ಲಿ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದದ್ದು ಅದಕ್ಕಾಗಿ. ಪ್ರವಾದಿಗಳ ಸಂದೇಶ ಅದಾಗಿತ್ತು, ಶಾಂತಿಯಿಂದ ಕೂಡಿದಂತಹ ಒಂದು ಸಮಾಜ ನಿರ್ಮಾಣ. ಅದೇ ರೀತಿ ಹಸಿವೆಯಿಂದ ಮುಕ್ತವಾದಂತಹ ಒಂದು ಸಮಾಜ ನಿರ್ಮಾಣ ಅವರು ಕಲಿಸಿಕೊಟ್ಟದ್ದು. ಸಮಾಜದಲ್ಲಿ ಕಷ್ಟಪಡುತ್ತಿರುವಂತಹ ಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಮನಸ್ಸು ನಿಮ್ಮಲ್ಲಿರಬೇಕು. ಅದು ಧರ್ಮದ ಮೌಲ್ಯಗಳಾಗಿರುತ್ತದೆ. ಇದೆಲ್ಲದಕ್ಕೂ ಪ್ರತಿಫಲ ನೀಡುವ ಒಬ್ಬ ದೇವರಿದ್ದಾನೆ. ಆರಂಭದಲ್ಲಿ ಡಾಕ್ಟರ್ ಶಿಕಾರಿ ಕೃಷ್ಣಮೂರ್ತಿಯವರು ಕೂಡ ಹೇಳಿದರು ಈ ವಿಷಯ. ನಾವು ಮಾಡಿದಂತಹ ಕರ್ಮಗಳು ಅದೆಲ್ಲದಕ್ಕೂ ಪ್ರತಿಫಲ ನೀಡುವಂತಹ ಒಬ್ಬ ದೇವನಿದ್ದಾನೆ. ನಾನು ಈಗ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಮಾತುಗಳು ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅದರಲ್ಲಿ ನನ್ನ ಮಾತುಗಳನ್ನು ನಿಮಗೆ ಪುನಃ ಕೇಳುವಂತಹ ಅವಕಾಶ ಸಿಗ್ತದೆ. ಆದರೆ ದೇವನು ಒಂದು ರೆಕಾರ್ಡಿನ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಮ್ಮ ಪ್ರತಿಯೊಬ್ಬರ ಕರ್ಮಗಳನ್ನು ರೆಕಾರ್ಡ್ ಮಾಡುವ ವ್ಯವಸ್ಥೆ ಮಾಡಿದ್ದಾನೆ. ಅದರಲ್ಲಿ ನಮ್ಮ ಮಾತುಗಳು ಮಾತ್ರ ಅಲ್ಲ, ಆ ಮಾತುಗಳ ಜೊತೆಗೆ ನನ್ನ ಹೃದಯದಲ್ಲಿ ಇರುವಂತಹ ಆಲೋಚನೆಗಳು ಏನು ಅದು ಕೂಡ ರೆಕಾರ್ಡ್ ಆಗ್ತದೆ. ನನ್ನ ಉದ್ದೇಶ ಏನು, ನಾನು ಹೇಳುವಂತಹ ಮಾತು ದುರುದ್ದೇಶದಿಂದ ಕೂಡಿದ್ದಾಗಿದ್ದರೆ ಆ ದುರುದ್ದೇಶವೂ ಕೂಡ ಅಲ್ಲಿ ರೆಕಾರ್ಡ್ ಆಗ್ತದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾನು ಹೇಳಿದ ಮಾತಿನಿಂದ ಸಮಾಜದಲ್ಲಿ ಏನು ಪರಿಣಾಮ ಉಂಟಾಯಿತು, ಆ ಸಮಾಜದಲ್ಲಿ ನನ್ನ ಮಾತಿನಿಂದಾಗಿ ಜನರು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಪ್ರೇರಣೆ ಅವರಿಗೆ ಸಿಕ್ಕಿದೆಯೇ ಅಥವಾ ಕೆಟ್ಟ ಕೆಲಸದ ಕಡೆಗೆ ಹೋಗುವಂತಹ ಪ್ರೇರಣೆ ಸಿಕ್ಕಿದೆಯೇ, ಅದು ಕೂಡ ದೇವನ ಬಳಿಯಲ್ಲಿ ರೆಕಾರ್ಡ್ ಆಗ್ತದೆ. ಒಂದು ದಿವಸ ನಮ್ಮ ಜೀವನದ ವಿಚಾರಣೆ ನಡೆಯಲಿಕ್ಕಿದೆ. ಅಂದು ನಾವು ಮಾಡಿದಂತಹ ಕರ್ಮಗಳ ಲೆಕ್ಕಾಚಾರವನ್ನು ಮಾಡಲಿಕ್ಕಿದೆ. ಡಾಕ್ಟರ್ ಅವರು ಹೇಳಿದಾಗೆ ಅಲ್ಲಿ ನಮಗೆ ನಾವು ಇಲ್ಲಿ ಸಂಪಾದಿಸಿದಂತಹ ಸಂಪತ್ತು ನಮ್ಮ ನೆರವಿಗೆ ಬರುವುದಿಲ್ಲ. ನಾವು ಏನಾದರೂ ಅದರ ಮೂಲಕ ಬಡವರಿಗೆ ಸಹಾಯ ಮಾಡಿದರೆ ಅದು ನಮಗೆ ನೆರವಿಗೆ ಬರುತ್ತದೆ. ನಮ್ಮ ಸತ್ಕರ್ಮಗಳು ಮಾತ್ರ ನಮ್ಮ ನೆರವಿಗೆ ಬರುವಂತಹದ್ದು. ಆದ್ದರಿಂದ ಇರುವಷ್ಟು ಕಾಲ ನಮ್ಮ ಸಮಾಜದಲ್ಲಿ ಒಳಿತನ್ನು ಬಿಟ್ಟು ಹೋಗುವಂಥ, ಒಳಿತನ್ನು ಮಾಡಿ ಸಮಾಜಕ್ಕೆ ಒಳಿತು ಮಾಡಲು ಪ್ರೇರೇಪಣೆ ನೀಡುವಂತಹ ಕೆಲಸ ನಮ್ಮಿಂದ ಆಗಬೇಕು. ಹಾಗೆ ಆದರೆ ನಮ್ಮ ಮರಣದ ಬಳಿಕವೂ ಕೂಡ ನಾವು ಬಿಟ್ಟು ಹೋದಂತಹ ಒಳ್ಳೆಯ ಕೆಲಸಗಳನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಾರೋ ನಮ್ಮ ಖಾತೆಗೂ ಅದರ ಪುಣ್ಯಫಲ ಜಮೆಯಾಗ್ತದೆ ಅಂತ ಹೇಳಿ ಪ್ರವಾದಿಗಳು ಕಲಿಸಿಕೊಟ್ಟದ್ದು. ಆದ್ದರಿಂದ ಪ್ರತಿಯೊಬ್ಬರೂ ತೀರ್ಮಾನ ಮಾಡಬೇಕಾಗಿರುವಂತಹದ್ದು. ನಾವು ಯಾವ ಸಂದರ್ಭದಲ್ಲಿ ಜಗತ್ತನ್ನು ಬಿಟ್ಟು ಹೋಗಬೇಕಾಗ್ತದೆ ನಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇರುವಷ್ಟು ದಿನ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು, ದೇವ ಸಂಪ್ರೀತಿಯನ್ನು ಮಾತ್ರ ಮುಂದಿಟ್ಟುಕೊಂಡು, ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಒಂದು ಅವಕಾಶವನ್ನು ನಾವು ಪಡೆಯಬೇಕು. ಹಾಗಿದ್ದರೆ ಆ ದೇವನ ಮುಂದೆ ನಾವು ವಿಚಾರಣೆಗೆ ಹಾಜರಾಗುವಂತಹ ದಿನ ನಮ್ಮ ಸತ್ಕರ್ಮಗಳ ಕಾರಣಕ್ಕಾಗಿ ಅವನಿಂದ ಅಗಾಧವಾದಂತಹ ಪ್ರತಿಫಲವನ್ನು ಪಡೆಯುವಂತಹ ಅವಕಾಶ ಸಿಗ್ತದೆ. ಅದೇ ರೀತಿ ನಾವು ಮಾಡಿದಂತಹ ತಪ್ಪುಗಳಿಗೆ ಅರ್ಹವಾದಂತಹ ಶಿಕ್ಷೆ ಲಭಿಸುವಂತಹ ದಿನವೂ ಕೂಡ ಆಗಿರುತ್ತದೆ. ಆದ್ದರಿಂದ ಆ ಶಿಕ್ಷೆಯನ್ನು ಭಯಪಟ್ಟುಕೊಂಡು ನಾವು ಸತ್ಕರ್ಮಗಳನ್ನು ಮಾಡುತ್ತಾ ದೇವ ಸಂಪ್ರೀತಿಯನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ನಮ್ಮ ಮಾತುಗಳಿಂದ, ನಮ್ಮ ಕರ್ಮಗಳಿಂದ, ನಮ್ಮ ಸ್ವಭಾವಗಳಿಂದ ಜನರಿಗೆ ಒಳ್ಳೆಯದನ್ನು ಮಾಡುವಂತಹ ಪ್ರಚೋದನೆ ಸಿಗಬೇಕು ಎನ್ನುವ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಪರಸ್ಪರರಿಗೆ ಒಳಿತನ್ನು ಮಾಡಲು ಒಂದು ಪ್ರೇರಣೆ ಸಿಗುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಸದ್ಭಾವನಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಗಳನ್ನು ಹೇಳುತ್ತೇನೆ, ಅವರನ್ನು ಅಭಿನಂದಿಸುತ್ತೇನೆ. ಮತ್ತು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳುತ್ತಾ, ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಬಹುಶಃ 2 ಅತ್ಯುತ್ತಮ ಭಾಷಣಗಳ ನಂತರ ಮೊಹಮ್ಮದ್ ಇಸಾಕ್